ಎಕ್ಸಾಕ್ಟ್ 5:15. ನಾವು 1 ಅವರ್ ಬಿಟ್ಟಿದ್ದು 4:45 ಅನಿಸುತ್ತೆ. ಹಾಫ್ ಆನ್ ಅವರ್ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್ ಬಂದಿದ್ದೀವಿ ಅನ್ಸುತ್ತೆ. ಓಕೆ, ಸೀರಿಯಸ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ಬಿಕಾಸ್ 5:30 ನಿರ್ಜನ್ ಫೋರ್ಟ್ ಕ್ಲೋಸಿಂಗ್ ಟೈಮ್. ಸೊ ಅಷ್ಟರಲ್ಲಿ ರೀಚ್ ಆಗಬೇಕು ಅಂತ ಹಿಂದೆ ಕೂತಿರೋ ಬ್ಯಾಕ್ ಸೈಡಲ್ಲಿ ಬೈಕಲ್ಲಿ ಕೂತಿರೋ ಅನುಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನೀವು ಕಳ್ದು ಹೋಗ್ತೀರಾ. ಆನ್ ದ ವೇಲಿ ಸ್ಪೆಕ್ಸ್ ಕೂಡ ಬಿದ್ದಿತ್ತು, ಆ ರೇಂಜಿಗಾಗಿತ್ತು. ಬಟ್ ಎಲ್ಲ ಶಾರ್ಟ್ ತೊಗೊಳಕ್ಕಾಗಿಲ್ಲ. ಬಟ್ ಮಸ್ತಾಗಿತ್ತು ಬೈಕ್ ರೈಡಿಂಗು. ಅದು ಆ್ಯಕ್ಟಿವಾದಲ್ಲಿ ಅಷ್ಟು ಸ್ಪೀಡಾಗಿ ಬಂದಿದ್ದೀವಿ. ಸೊ ಬಿಕಾಸ್ 5:30 ಕ್ಲೋಸ್ ಆಗುತ್ತೆ ಅಂತ. ಆ್ಯಂಡ್ ಈ ಪ್ಲೇಸ್ ನೋಡ್ತಾ ಇದ್ದೀರಾ, ಫೋರ್ಟ್ ಇದು ಹಳೆ ಕಾಲದ ಫೋರ್ಟು, ಸಕ್ಕತ್ತಾಗಿದೆ. ಸೊ ಇದಕ್ಕೋಸ್ಕರನೇ ನಿಮಗೆ ತೋರಿಸ್ಬೇಕಂತಲೇ ಇಷ್ಟು ಬೇಗ ಬಂದ್ವಿ. ಸೊ ಫೈನಲಿ ವಿ ಸಕ್ಸೆಡೆಡ್. ಈ ಕೋಟೆ ಸುಮಾರು 380 ವರ್ಷದ ಹಳೆಯ ಕೋಟೆ ಆ್ಯಂಡ್ 11.5 ಎಕರ್ ಇದೆ ಫ್ರೆಂಡ್ಸ್ ಇದು. ಇದರಲ್ಲಿ 1 ಮೈನ್ ಎಂಟ್ರೆನ್ಸ್ ಆ್ಯಂಡ್ 3 ಸಬ್ ಎಂಟ್ರೆನ್ಸಸ್ ಇದೆ. ಇಲ್ಲಿ ಮೇಯ್ನ್ ಥಿಂಗ್ ಎಲೆಕ್ಟ್ರಾನಿಕ್ ಐಟಮ್ಸ್ ಆ್ಯಂಡ್ ಲೈಕ್ ಲ್ಯಾಪ್ಟಾಪ್ಸ್, ಟ್ರೈಪಾಡ್ಸ್ ಏನು ಒಳಗಡೆ ಅಲೋ ಮಾಡಲ್ಲ. Sleep is friends with death, but ಹಾಯ್, ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇರ್ಬೋದು ಈ ಕಾಸ್ಟ್ಯೂಮ್ಸಲ್ಲಿ ಇಷ್ಟು ಬೇಗ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸೊ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಇವತ್ತು ಫೇಮಸ್ ಆಗಿರೋ ಮಹಾಬಲೇಶ್ವರ ಟೆಂಪಲ್ ಇನ್ ಗೋಕರ್ಣ ಹೋಗ್ತಾ ಇದ್ದೀವಿ. ಸೊ ಇವತ್ತು ಡೇ 3 ಸ್ಟಾರ್ಟ್ ಮಾಡೋಣ ವಿತ್ ಪಾಸಿಟಿವ್ ವೈಬ್ ಅಂತ. ಲೆಟ್ಸ್ ಸಿ ಏನೇನು ಮಾಡ್ತೀವಿ ಏನೇನು ಅಂತ. ಸೊ ಆಸ್ ಆಫ್ ನಾವು ನಾನು ಅನು ಇಬ್ಬರು ಅವರು ಸ್ಯಾರಿ ಹಾಕಿದ್ದಾರೆ. ಸೊ ರಿಕ್ವೆಸ್ಟ್ ಮಾಡ್ತೀನಿ ಕ್ಯಾಮ್ರಾ ಮುಂದೆ ಬರೋಕ್ಕೆ. ಫೈನ್, ಲೆಟ್ಸ್ ಸಿ. ಓಕೆ, ಸೊ ಟೇಕ್ ಕೇರ್ ಫ್ರೆಂಡ್ಸ್. ನಾವು ಅಪ್ಡೇಟ್ ಮಾಡ್ತೀವಿ ಎಲ್ಲದನ್ನು. ಸೊ ಲೆಟ್ಸ್ ಸಿ. ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿರೋ ಜಾಗ ಈ ಮಹಾಬಲೇಶ್ವರ ದೇವಸ್ಥಾನ. ಒಳ್ಳೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಹಾಕಿದರೆ ಮಾತ್ರ ಒಳಗಡೆ ಅಲೋ ಮಾಡ್ತಾರೆ. ಆ್ಯಂಡ್ ದೇವಸ್ಥಾನಕ್ಕೆ ಟ್ರೆಡಿಷ್ನಲ್ ಡ್ರೆಸ್ಸಸ್ ಹಾಕ್ಕೊಂಡು ಹೋದ್ರೇ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಹಂಗೆ. ಏನಕ್ಕೆ ಅಂದರೆ ಅದು ನನ್ನ ಲೈಫ್ದು ಗೋಕರ್ಣ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಈ ಥರ ಜಸ್ಟ್ ಚೆಕ್ಔಟ್ ಆಯಿತು ರೂಮಿಂದ. ಆ್ಯಂಡ್ ನಮ್ಮ ಟ್ರೈನ್ ಇರೋದು ಆಲ್ಮೋಸ್ಟ್ 5 PM. ಸೊ ಇಲ್ಲಿಂದ ಮೇ ಬಿ 1 ಅವರ್ ಆಗುತ್ತೆ ಅನಿಸುತ್ತೆ ಟ್ರೈನ್ ಕ್ಯಾಚ್ ಆಗೋಕ್ಕೆ. ಸೊ ಅಲ್ಲವ್ರಿಗೆ ಏನು ಮಾಡೋದು ಅಂತ ಹೇಳಿದ್ರೆ, ನಾನು ಚೆಕ್ಔಟ್ ಮಾಡಿಬಿಟ್ಟು ಜಸ್ಟ್ ಅಲ್ಲ ರೆಸಾರ್ಟ್ ಹತ್ರನೇ ಬ್ಯಾಗ್ಸ್ ಎಲ್ಲ ಇಟ್ಟು ನಿಮಗೆ ಜಸ್ಟ್ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ಅಪ್ಡೇಟ್ ಕೊಡೋಣ ಅಂತ ಬಂದ್ಬಿಟ್ರೆ. ಏನಿಲ್ಲ, ಲೈಕ್ ಸಮ್ಮರಿ ಏನಂದರೆ ಆಲ್ಮೋಸ್ಟ್ ಇವತ್ತು ಡೇ 3. ಡೇ 1 ಏನು ಮಾಡಿದ್ವಿ ಅಂದರೆ ಗೋಕರ್ಣಕ್ಕೆ ರೀಚ್ ಆಗಿಬಿಟ್ಟು ರೆಸಾರ್ಟಿಗೆ ಚೆಕ್ ಆಗಿ ಜಸ್ಟ್ ಗೋಕರ್ಣ ಎಕ್ಸ್ಪ್ಲೋರ್ ಮಾಡಿದ್ವಿ. ಲೈಕ್ ಸ್ಟ್ರೀಟ್ಸ್ ಆಗಲಿ, ಕೆಫೇಸ್ ಆಗಲಿ, ಆಮೇಲೆ ಎಲ್ಲಿ ಬೇಕಾದ್ರು ಯಾವ ಕೆಫೆಗೆ ಬೇಕಾದ್ರು ಹೋಗ್ಬೋದು. ರೆಸಾರ್ಟ್ ಥರ ಸಕ್ಕತ್ತಾಗಿದೆ. ಸೊ ಫಸ್ಟ್ ಡೇ ಅದು ಆ ಥರ ಆಯಿತು. ಆ್ಯಂಡ್ ಕಂಪ್ಲೀಟ್ ರೆಸ್ಟ್ ಮಾಡಿಬಿಟ್ವಿ. ಒಳ್ಳೆ ಫುಡ್ ತಿಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಬರುತ್ತೆ ಫುಡ್ಡು. ದೆನ್ ಡೇ ಟು ನಾವು ಗೋಕರ್ಣ ಅರ್ಲಿ ಮಾರ್ನಿಂಗ್ ಒಂದು 7 o'clock ಸ್ಟಾರ್ಟ್ ಮಾಡಿದ್ವಿ. ಬೈಕ್ ರೆಂಟ್ ತೊಗೊಂಡು ದೆನ್ 1 hour ಹೋಗೋಣ ಅಂತ ಹೊರಟ್ವಿ. ಬಟ್ ಆನ್ ದ ವೇ ನನ್ನ ವೈಫ್ ಡಿಮ್ಯಾಂಡ್ ಮೇಲೆ ಅಪ್ಸರಕೊಂಡ ಫಾಲ್ಸ್ಗೆ ಹೋದ್ವಿ. ಸೊ ಅಪ್ಸರಕೊಂಡ ಫಾಲ್ಸು ಫೋಟೋಸ್ ಬರುತ್ತೆ. ದೆನ್ ಅದು ಮುಗಿಸ್ಕೊಂಡು ಅಪ್ಸರಕೊಂಡ ಬೀಚ್ಗೆ ಹೋದ್ವಿ. ಸಕ್ಕತ್ತಾಗಿ ಬಂತು ಫೋಟೋಸ್ ಮಾತ್ರ. ದೆನ್ 1 hour ಬ್ಯಾಕ್ ವಾಟರ್ಸ್, ಶರಾವತಿ ರಿವರ್ ಅಲ್ವಾ ಅದು? ಕರೆಕ್ಟ್, ಯಾ. ಅದಕ್ಕಿಂತ ಮುಂಚೆ ಮ್ಯಾಂಗ್ರೋವ್ ಫಾರೆಸ್ಟ್, ಕರೆಕ್ಟ್. ಥ್ಯಾಂಕ್ಸ್ ಅದು ಕ್ವಿಕ್ಕಾಗಿ ರಿಮೈಂಡ್ ಮಾಡಿದ್ದೆ. ಸೊ ದೆನ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಷ್ಟೇ ಮಸ್ತಾಗಿತ್ತು ಪ್ಲೇಸು. ಅಲ್ಲಿ ಮುಗಿಸ್ಕೊಂಡು 1 hour ಬ್ಯಾಕ್ ವಾಟರ್ಸ್, ಹಿಂಗೆಲ್ಲರಿಗೂ ಗೊತ್ತು ಬೋಟ್ ರೈಡಿಂಗ್ ಮಾಡಿದ್ವಿ. ಬೋಟಲ್ಲಿ ಹೋದ್ವಿ. ಆ ಎಕ್ಸ್ಪೀರಿಯೆನ್ಸು ಎವ್ರಿಥಿಂಗ್ ಶೇರ್ ಮಾಡಿದ್ದೀನಿ ಆಲ್ರೆಡಿ, ಸಮ್ಮರಿಗೆ ಕೊಡ್ತಾಯಿದ್ದೀನಿ. ದೆನ್ ಅದು ಮುಗಿಸ್ಕೊಂಡು ನಿರ್ಜಾನ್ ಫೋರ್ಟ್. ಸೊ ಅದು ಮಸ್ತ್ ಪ್ಲೇಸ್ ಆಗಿತ್ತು. ಆಲ್ಮೋಸ್ಟ್ 5:30 ಮುಗಿಸ್ಕೊಂಡು ಬಂದ್ವಿ. ಅದು ಹೇಳಿದ್ದೀನಿ ಆಲ್ರೆಡಿ ಮುಂದಿನ ವ್ಲಾಗ್ಸ್ ಅದರಲ್ಲಿ. ಸೊ ಇಷ್ಟು ಡೇಟು. ದೆನ್ ಜಸ್ಟ್ ಇಮಿಡಿಯೇಟ್ಲಿ ಬೀಚ್ಗೆ ಬಂದುಬಿಟ್ಟು ನೈಟ್ ಫುಲ್ ಸ್ಪೆಂಡ್ ಮಾಡಿದ್ವಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಆಯಿತು, ಮಸ್ತಾಗಿತ್ತು. ನೆಕ್ಸ್ಟ್ ಡೇ 3 ಇವತ್ತು ಅರ್ಲಿ ಮಾರ್ನಿಂಗ್ ನಿಮ್ಗೆ ಗೊತ್ತಿರೋಂಗೆ ಮಹಾಬಲೇಶ್ವರ ಟೆಂಪಲ್ಗೆ ಹೋದ್ವಿ. ಸಕ್ಕತ್ತಾಗಿತ್ತು ಟೆಂಪಲು. ಹಾಗೆ ಪಕ್ಕದಲ್ಲೇ ಗಣಪತಿ ಟೆಂಪಲ್ ಇತ್ತು, ಅದು ಮುಗಿಸ್ಕೊಂಡು ಮತ್ತೆ ಬೀಚ್ಗೆ ಬಂದ್ವಿ. ರೆಸಾರ್ಟ್ಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀವಿ. ಸಕ್ಕತ್ತಾಗಿತ್ತು ನನ್ನ ಗೋಕರ್ಣ ಎಕ್ಸ್ಪೀರಿಯೆನ್ಸು, ಗೋಕರ್ಣ ಟ್ರಿಪ್ ಎಕ್ಸ್ಪೀರಿಯೆನ್ಸು. ಥ್ಯಾಂಕ್ ಯು ಅನು, ನೀನು ಹೇಳಿದ್ದೀನಿ ಪ್ಲ್ಯಾನ್ ಮಾಡಿದ್ದೆ.
ಆ್ಯಂಡ್ ನಮ್ಮ ಫ್ರೆಂಡ್ ಮದುವೆ ಇತ್ತು, ಅದು ಅಟೆಂಡ್ ಮಾಡ್ಕೊಂಡು ಇದು ಬಂದಿದ್ದಾಯಿತು, ಸಕ್ಕತ್ತಾಗಿತ್ತು. ಸೊ ಐ ಜಸ್ಟ್ ಲವ್ಡ್ ಇಟ್. ನೀನು ಹೇಳ್ತೇನು? ಓಕೆ, ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತದೆ, ಬಟ್ ನಾನು ಹಿಡ್ಕೊಂಬಿಟ್ಟು ಅದನ್ನ ಒಂದು ಫೈನಲ್ ಕ್ಯಾಪ್ಷನ್ ಕೊಡೋಣ ಅಂತ ಅನ್ಕೋತಾ ಇದೆ. ನಾಟ್ ಶೋರ್ ನಾನು ಕ್ಯಾಮ್ರಾ ಮುಂದೆ ಬರ್ತಾರ ಏನೋ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಕಂಪ್ಲೀಟ್ ಡೀಟೇಲ್ಸ್ ಎವ್ರಿಥಿಂಗ್ ಇನ್ ಡೀಟೇಲಾಗಿ ಬರುತ್ತೆ, ಇದು ಡೇ 3 ವ್ಲಾಗಲ್ಲಿ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಂಕರೇಜ್ ಅಸ್. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ.